ಅಧಿಕಾರಿಗಳಿಗೆ, ರೈತರನ್ನು ಸುಲಿಗೆ ಮಾಡತಕ್ಕಂತ ಆಟೋ ಅಧಿಕಾರಿಗಳಿಗೆ, ರೈತರನ್ನು ಸುಲಿಗೆ ಮಾಡತಕ್ಕಂತ ಆಟೋ ಅಧಿಕಾರಿಗೆ ಬೇಕೇ ಬೇಕು, ಬೇಕೇ ಬೇಕು. ನಾವೇನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನಮ್ಮ ತಾಲೂಕಾ ಅಧ್ಯಕ್ಷರ ಒಳಗೊಂಡಂತೆ ಎಲ್ಲ ತಾಲೂಕಿನ ಮುಖಂಡರು ಕಾರ್ಯಕರ್ತರು ಸೇರಿ ಏನು ತಾಲೂಕಾ ಪಂಚಾಯತ್ ಮುಖ್ಯ ಅಧಿಕಾರಿಗಳಿಗೆ ಮನವಿ ಸಲ್ಸಕ್ಕೆ ಬಂದಪ್ಪ ಅಂತಂದ್ರೆ ಇದು ಒಂದೇ ಸಲ ಮನವಿ ಸಲ್ಸಕ್ಕೇನು ಬಂದಿದ್ದು ನಮ್ಗೆ ಹೊಸದಲ್ರಿ ಇದು. ಇಲ್ಲಿ ಮನವಿ ತಗೋದು ಅಲ್ಲಿ ಹಿಂದೊಂದು ಡಸ್ಟ್ಬಿನ್ ಐತೆ ಅವ್ರದ್ದು, ಸುಳ್ಳಿ ಮಾಡೋದು ಹತ್ರ ಉಗಿದು ಬಿಡೋದು. ಆ ಕೆಲಸ ಮಾಡಕ್ಕೆ ಇವ್ರು ಫೇಮಸ್. ಇವ್ರ ಕಡೆಯಿಂದ ಏನು ನಿಗಂಗಿಲ್ಲ ರೀ. ಹಾದಿರು ಕುಮಾರ್ ತಿಗಡಿ ಓಣ್ಯಾಗ ಮಾಡೋದು ಮತ್ತೊಬ್ಬನ ಓಣ್ಯಾಗ ಇವು ಇಂಥವು ತಾಲೂಕಾ ಪಂಚಾಯತ್ಯಾಗಿ ಅವ್ರು ಯಾರು ಲೋಕಾಯುಕ್ತ ಇಲಾಖೆದವ್ರು ಬಂದು ಇವ್ರನ್ನೆಲ್ಲ ಸ್ಟಡಿ ಮಾಡಿಬಿಟ್ರೆ ಇವ್ರು ಹೋಗಬೇಕಾದ್ರೆ ಎದ್ದ ಅಂಥ ಪರಿಸ್ಥಿತಿ ಈ ತಾಲೂಕಾ ಪಂಚಾಯತಿ ಇವ್ರು ಒಳಗೊಂಡಂತೆ ಏನು ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಅದಾರು, ಏನಾರು ಕಂಪ್ಯೂಟರ್ ಆಪರೇಟರ್ ಅದಾರು, GPS ಮಾಡೋರ್ದಾರು, ಇವರೆಲ್ಲರೂ ಸಂಪೂರ್ಣವಾಗಿ ಭ್ರಷ್ಟಾಚಾರ ಒಳಗೆ ಮುಳುಗಿದಂಗೆ ಮಾಡಿದಾರೆ. ಕೇಳೋರು ಯಾರಿಲ್ರಿ. ಈ 15 ದಿವಸದಿಂದ ಒಬ್ಬ ರೈತರ ಮ್ಯಾಗ ಅನ್ಯಾಯ ಆಗೈತಿ. ಅವ್ನ ಜಾಗದಾಗ ಏನೋ ಫ್ಲಡ್ ಮನೆಗಳು ಕಟ್ಟಿದಾರು, ಅದನ್ನ ಯಾವ ರೀತಿ ಉತ್ತಾರ ಕ್ರಿಯೇಟ್ ಮಾಡಿರು, ಅವ್ನು GPS ಮಾಡಿದಂಥ GPS ಬೇರೆ ಸರ್ವೆ ನಂಬರ್ದಾಗ GPS ಹೆಂಗೆ ತಗೋತು, ಆ GPS ಕನೆಕ್ಟ್ ಹೆಂಗಾತು ಅನ್ನೋದನ್ನ ನಾವು ಕೇಳಕ್ಕೆ ಇವ್ರು ಮನವಿ ಕೊಟ್ಟು ಹೋಗಿ ಇವರು ಫೈನಲ್ ಡೇಟ್ 27 ತಾರೀಕು ಕೊಟ್ಟಿದ್ದು ರೀ. ನಾವು 27ನೇ ತಾರೀಕು ಫೈನಲ್ ಕೊಟ್ಟಿದ್ದು. ಇವತ್ತು 4ನೇ ತಾರೀಕು. ಇಲ್ಲಿ ತನಕ ನೀವು ಏನು ಮಾಡ್ರಿ, ವರದಿ ಏನು ಮಾಡ್ರಿ, ನಿಮ್ಮ ಇಲಾಖೆಯಿಂದ ವರದಿ ರೆಡಿ ಮಾಡಿಕೊಡಂತ ನಾವು ಹೇಳಿದ್ವಿ ನಿಮಗೆ. ಇವತ್ತು ನಾವು ಪೊಲೀಸ್ ಇಲಾಖೆಯವರಿಗೆ ನಾವು ಶನಿವಾರದ ದಿವಸ ನಾವು ಇಂಟಿಮೇಷನ್ ಕೊಟ್ಟು ಅವ್ರಿಗೊಂದು ಲೆಟರ್ ಕೊಟ್ಟು ಇವತ್ತು ಇವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟರೆ ಒಬ್ಬರು ಅಧಿಕಾರಿಗಳು ಇಲ್ಲಿ ಅವರು ಸ್ಪಂದನೆ ಇಲ್ಲ. ಅಂದ್ರೆ ಇವ್ರು ಹೆಂಗಂದ್ರೆ ಜೇನುಗೂಡದಂಗ ಒಳಗೆ ತುಪ್ಪ ಐತೆ ಅನ್ನೋದು ಮ್ಯಾಲ ನಮ್ಮನ್ನು ಹುಳ ಹಚ್ಚಿ ಕಡಿಸೋದು. ಇದೆಲ್ಲ ನಾಟಕ ನಮ್ಮ ರೈತ ಸಂಘದವ್ರ ಮುಂದಾತು, ರೈತ ಕಾರ್ಮಿಕರಿಗಾತು, ಈ ಸಾರ್ವಜನಿಕರಿಗಾತು ನಡೆಯಂಗಿಲ್ಲ. ಸ್ಪಷ್ಟವಾಗಿ ಎಚ್ಚರಿಕೆ ನಿಮಗೆ ಕೊಡ್ತಾ ಇದೀವಿ. ಇವತ್ತು ಇನ್ನು ಮುಂದೆ ಏನಾರ ಸರಿಯಾಗಿ ಇದ್ರ ಬಗ್ಗೆ ನೀವು ಇನ್ನು 2-3 ದಿನದಾಗ ನೀತಿ ಸಂಹಿತೆ ಜಾರಿ ಆಗೋ ಒಳಗಾಗಿ ಸರಿಯಾಗಿ ಏನಾರ ನೀವು ಇದ್ರ ನಮಗೆ ರೈತ ಮುಖಂಡರ ಕರೆ ಸರಿಯಾಗಿ ಏನಾರು ಇನ್ಫಾರ್ಮೇಶನ್ ಕೊಡ್ಲಿಲ್ಲಪ್ಪ ಅಂದ್ರೆ ನೀತಿ ಸಂಹಿತೆ ಇದ್ರೂ ಸಹಿತ ಇಲ್ಲಿ ಅಹೋರಾತ್ರಿ ಧರಣಿ ನಾವು ಪ್ರಾರಂಭ ಮಾಡ್ತೇವೆ. ಏನು ಕಾನೂನು ಕ್ರಮ ಮಾಡ್ತೀರಿ ನಮ್ಮನ್ನ ಒಳಗೆ ಹಾಕ್ತಾರೆ ಹಾಕ್ರಿ, ನಾವು ನೋಡ್ತಾ ಗಟ್ಟಿದು ಕಾನೂನು. ನಿಮಗೊಂದ ನಮಗೊಂದ ಇಲ್ಲ, ನಮಗೂ ಕಾನೂನು ಐತಿ. ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರಿಯಾಗಿ ಎಲ್ಲರಿಗೂ ಕಾನೂನು ಬರೆದಿಟ್ಟು ಹೋಗಿದ್ದಾರೆ. ಭ್ರಷ್ಟಾಚಾರ ಮಾಡೋರ್ಗು ಎಲ್ಲಿ ಹೋಗಿಸ್ಬೇಕು ಅನ್ನೋದು ಬರೆದಿಟ್ಟಾರ ಅವ್ರು. ಇಂಥದ್ದೆಲ್ಲ ಎಜುಕೇಶನ್ ನೀವು ಈಗ ಹರಿಕತೆ ಹೇಳುವಂಥ ಘಟನೆಗಳನ್ನ ಬಿಡ್ರಿ. ಸರಿಯಾಗಿ ರೈತರಿಗೆ, ಸಾರ್ವಜನಿಕರಿಗೆ, ಗರೀಬರಿಗೆ, ಬಡವರಿಗೆ ಅವ್ರಿಗೆ ಅನುಕೂಲ ಮಾಡುವಂಥ ಕೆಲಸ ಮಾಡಿಕೊಡುವಂಥ ಕೆಲಸ ನಿಮ್ಮಲ್ಲಿ ಆದ್ರೆ ಮಾಡ್ರಿ. ಇಲ್ಲ ರಾಜೀನಾಮೆ ಕೊಟ್ಟು ಮತ್ತೊಂದು ಹೋಗಿ ಇನ್ನೊಬ್ಬ ಪ್ರಾಮಾಣಿಕ ಅಧಿಕಾರಿಗಳು ಯಾರು ಬರ್ತಾರ ನೋಡೋಣ. ಒಂದು ಮನೆಗೆ ಸರಿಯಾಗಿ ನೀವು ಉತ್ತರ ಕೊಡ್ತಾ ಇಲ್ಲ. ಯಾಕಂತ ಕೇಳಕ್ ಬಂದ್ರೆ ಸಾಹೇಬರು ಇಲ್ರಿ, ಅಲ್ಲಿ ಹೋಗ್ಯಾರು, ಅಲ್ಲಿ ಇನ್ಚಾರ್ಜ್ ಆದ್ರೆ ಇಲ್ಲಿ ಬರಂಗಿಲ್ಲ, ಅಲ್ಲಿ ಇನ್ಚಾರ್ಜ್ ಇಲ್ಲಿ ಯಾಕೆ ಬರಂಗಿಲ್ಲ? ಅವ್ರ ಬರಲೇಬೇಕು. ಇದು ಸಾರ್ವಜನಿಕ ತಾಲೂಕಾ ಪಂಚಾಯತ್ ರಾಜ್ ಇಲಾಖೆ ಅಂದ್ರೆ ಸಣ್ಣ ಇಲಾಖೆ ಅಲ್ರಿ. ಇದು ತಾಲೂಕು ಇಲಾಖೆ 70ರಿಂದ 80 ಹಳ್ಳಿ ಒಳಗೊಂಡಂತ ಒಂದು ದೊಡ್ಡ ಇಲಾಖೆ ಅದ. ಈ ಇಲಾಖೆ ಒಳಗೆ ಅಧಿಕಾರಿಗಳ ಕೊರತೆ ಐತಂದ್ರೆ ಏನ್ ಮಾಡಕ್ ಸಾಧ್ಯ ಐತಿ? ನಾವು ಸಾರ್ವಜನಿಕರು ಎಲ್ಲಿ ಹೋಗ್ಬೇಕು? ಇವರಿಗೆ ವಿಷಯ ಏನಂತಂದ್ರೆ ರೈತರ ಜಮೀನಲ್ಲಿ ಅಕ್ರಮ ಮನೆ ನಿರ್ಮಾಣ ಮಾಡಿದ್ದನ್ನು ಕುರಿತು ಮಾನ್ಯರೇ, ಗೋಕಾಕ್ ತಾಲೂಕಿನ ಕಲಾರಕೊಪ್ಪ ಗ್ರಾಮದಲ್ಲಿ ಶ್ರೀ ತಿಪ್ಪಣ್ಣ ಸಿದ್ದಪ್ಪ ಗೌಡಪ್ಪನವರು ಸಾಕಿನ ಕಲಾರಕೊಪ್ಪ ತಾಲೂಕು ಗೋಕಾಕ್ ಸದರಿ ಇವರ ಸ್ವಂತ ಜಮೀನು ಕಲಾರಕೊಪ್ಪ ಗ್ರಾಮದ ಹದ್ದಿಯಲ್ಲಿ ಬರುವ ರಿಜಿಸ್ಟರ್ ನಂಬರ್ 1/9 ಕ್ಷೇತ್ರ 1 ಎಕರೆ 14 ಗುಂಟೆ ಜಮೀನು ಇದ್ದು, ಸದರಿ ಜಮೀನಿನಲ್ಲಿ ಗ್ರಾಮ ಪಂಚಾಯಿತಿಯಿಂದ ಮಂಜೂರಾದ ಬೇರೆಯವರ ಮನೆಗಳನ್ನು ಅನಧಿಕೃತವಾಗಿ ನಿರ್ಮಾಣ ಮಾಡಲಾಗಿದ್ದು, ಈ ಬಗ್ಗೆ ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ದು ತಾವುಗಳು ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಂಡಿರುವುದಿಲ್ಲ. ಆದ ಕಾರಣ ತಾವುಗಳು ತಕ್ಷಣ ಈ ಸಮಸ್ಯೆಯನ್ನು ಬಗೆಹರಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿ ನ್ಯಾಯ ಒದಗಿಸಬೇಕೆಂದು ತಮ್ಮಲ್ಲಿ ಒತ್ತಾಯಪಡಿಸಲಾಗುತ್ತದೆ. ಮುಖಂಡರಿಗೆ ನಮಸ್ಕಾರ ಹೇಳ್ತಾ, ತಾವು ಪಟ್ಟಿರುವಂಥ ಮನವಿಯನ್ನು ಮಾನ್ಯ ನಮ್ಮ ಮುಖ್ಯ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ತಮ್ಮ ಸಮಸ್ಯೆ ಬಗ್ಗೆಯನ್ನು ಹೇಳಿ ಅದರ ಬಗ್ಗೆ ತಾವು ಏನು ನಿರ್ಣಯಕ್ಕೆ ಕೊಡ್ತಾರನ್ನ ತಮ್ಮ ಗಮನಕ್ಕೆ ನಾನು ತರಬೇಸುತ್ತೇನೆ ಅಂತ ಹೇಳ್ತಾ ನಾನು 1-2 ಮಾತನ್ನು ಮುಗಿಸ್ತೇನೆ.